ಇದು ಏನಪ್ಪ ಅಂದ್ರೆ ಯಾವ ರೀತಿ ಒಂದು ಹೋರಾಟ ಮಾಡ್ಬೇಕು ಇವ್ರಿಗೆ ಬಿಜೆಪಿ ಅವ್ರು ಕುತ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವ್ರು ಬೇರೆ busy ಇದ್ದಾರೆ, ಮಾಡಲ್ಲ, ಕೆಲಸ ಮಾಡಲ್ಲ. ಅಡ್ಡ ಮತದಾನದಲ್ಲಿ ಏನಪ್ಪಾ ಅಂತಂದ್ರೆ ಅಮಿತ್ ಶಾ ಮೀಟಿಂಗ್ ಅವರು ಅಡ್ಡ ಬಿದ್ರು ಎಚ್ಚರಲ್ಲ, ಉದ್ದುದ್ದ ಬಿದ್ರು ಎಚ್ಚರ ಆಗಲ್ಲ. ಅವ್ರ ಕಡೆಗೆ ಅಮಿತ್ ಶಾ ಬಂದು ಬಡದ್ ಸೈಡ್ಗೆ ಹಾಕೋವರೆಗೂ ಇವ್ರು ಯಾರು ಕುರ್ಚಿನೂ ಬಿಡಲ್ಲ. ಬಿಜೆಪಿ ಅವ್ರಿಗೆ ಇದೊಂದು ಒಳ್ಳೆ ಅಸ್ತ್ರ. ಬಿಜೆಪಿಯ ಆರ್ ಅಶೋಕ್ ಅವರೇ, ವಿಜಯೇಂದ್ರ ಸರ್ ಅವರೇ, ಆಮೇಲೆ ಬಿಜೆಪಿ ಹಿರಿಯರೇ, ನೀವೆಲ್ಲ ಮರ್ತೋಗಿದ್ರಿ. ಬೊಮ್ಮಾಯಿಯವ್ರ ಹೆಸರು ಹೇಳಂಗಿಲ್ಲ, ಸೋಮಣ್ಣವ್ರ ಹೆಸರು ಹೇಳಂಗಿಲ್ಲ, ಯಾಕೆಂದ್ರೆ ಅವ್ರು ಸದ್ದೇ ಇಲ್ಲ. ಅಟ್ಲೀಸ್ಟ್ ನಮ್ಮ ಯಾರೋ ಮೊನ್ನೆ ಮಾತಾಡಿದ್ರಲ್ಲ, ನಮ್ಮ ಸದಾನಂದ ಗೌಡರ ಏನೋ ಆಕ್ಟಿವ್ ಆಗ್ತಾರ ನೋಡಬೇಕು. ಸಿ ಟಿ ರವಿ ಅವರೇ, ಭಾಳ ದೊಡ್ಡ ಹಗರಣ ನಡೆದೋಗಿದೆ. ಒಂದೇ ಅಕೌಂಟ್ಗೆ, ಒಂದು ಖಾತೆಗೆ 19,000 ಹೆಸರುಗಳನ್ನ ಲಿಸ್ಟ್ ಮಾಡ್ಕೊಂಡು ಗ್ಯಾರಂಟಿ ಹಣ ದೋಚಲಾಗಿದೆಯಂತೆ. ನಾವು ಹೇಳ್ತಾ ಇರೋದಲ್ಲ, CAG ವರದಿ ಹೇಳಿದೆ. ಇದ್ರ ಬಗ್ಗೆ ನೀವು ನಾಳೆಯಿಂದ ನಿಮ್ಮ ಬೂತ್ ಮಟ್ಟದಲ್ಲಿ ಪ್ರೊಟೆಸ್ಟ್ಗಳು ನಡೀಬೇಕು. ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗಲಿ, ಇದರಲ್ಲಿ ತನಿಖೆ ಮಾಡ್ಸಕ್ಕೆ ನೀವು ಒತ್ತಾಯ ಮಾಡಬೇಕು. ಮುಖ್ಯಮಂತ್ರಿಗಳೇ, ಇವರೆಲ್ಲ ಇದನ್ನು ಮಾಡೋಕ್ಕೆ ನೀವು ಅವಕಾಶ ಕೊಡಬೇಡಿ. ನೀವು ಇದನ್ನು ವ್ಯವಸ್ಥಿತವಾಗಿ ಒಂದು ಪ್ರಾಮಾಣಿಕವಾಗಿ ಒಂದು ತನಿಖೆಯನ್ನು ಮಾಡಿಸಿ, ಇಲ್ಲಿ ಯಾರು ಆ ಗೃಹಲಕ್ಷ್ಮಿ ಹಣವನ್ನು ತಿಂದಿದ್ದಾರೋ, ಆ ಬಡ ಹೆಣ್ಣು ಮಕ್ಕಳು, ಬಡ ತಾಯಂದಿರ ಹಣ ತಿಂದಿದ್ದಾರೋ ಅವ್ರನ್ನ ಅರೆಸ್ಟ್ ಮಾಡಿಸುವ ಕೆಲಸ ಮಾಡಿ. ಡೆಫಿನೆಟ್ಲಿ ನೀವು ಇನ್ನೂ 7 ವರ್ಷ ಅಧಿಕಾರ ನಡೆಸೋಕೆ ನಿಮ್ಗೆ ಅರ್ಹತೆ ತಾನಾಗೇ ಬಂದ್ಬಿಡುತ್ತೆ ಮುಖ್ಯಮಂತ್ರಿಗಳೇ.